ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಪ್ರವೀಣಿ ದಾಸ್. ಪ್ರಕೃತಿಯ ಕೊಡುಗೆಯಂತೆ ಸೂರ್ಯನ ಕಿರಣಗಳಿಗೆ ಸಂಬಂಧಪಟ್ಟಂತೆ ಒಂದು ಉತ್ಪಾದನೆಯನ್ನು ಹಾಗೂ ಒಬ್ಬ ಯಶಸ್ವಿ ಉದ್ಯಮಿಯನ್ನ ಪರಿಚಯಿಸ್ತಾ ಇದ್ದಾರೆ ನಮ್ಮ ಪ್ರೋಗ್ರಾಂ ಡೈರೆಕ್ಟರ್ ಆದಂತಹ ETK ರಾಜು ಅವರು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ. ಈಗಾಗಲೇ ತಮಗೆ ಅನೇಕ ಕೈಗಾರಿಕೆಗಳನ್ನು ಪರಿಚಯ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ನ್ಯಾಚುರಲ್ ಸಿಗುವಂಥ ಎನರ್ಜೀಸ್ ಏನಿದೆ ಅದು ಬಹಳ ಮುಖ್ಯ. ಸೊ ಅದನ್ನು ನಾವು ಬಳಸಿದಾಗ ಮಾತ್ರ ನಮ್ಮ ದೇಶ ನಂಬರ್ 1 ಆಗುವ ನಿಟ್ಟಿನಲ್ಲಿ ಮುನ್ನಡೆಯುತ್ತೆ. ಹಾಗೆ ಅದೇ ರೀತಿ ತಮಗೆಲ್ಲರಿಗೂ ಗೊತ್ತಿದೆ, ಸೋಲಾರ್ ಎನರ್ಜಿ ಬಹಳನೇ ಮುಖ್ಯ ಪಾತ್ರ ವಹಿಸ್ತಾ ಇದೆ ಇವತ್ತಿನ ದಿವಸದಲ್ಲಿ. ಸೋಲಾರ್ ಎನರ್ಜಿಯನ್ನು EPS ಮೂಲಕ ಅದನ್ನು ಶೇಖರಿಸಿ ಅದನ್ನು ನಮ್ಮ ಮನೆಗೆ ಲೈಟಿಂಗ್ ಆಗಿರ್ಬೋದು, ಅಥವಾ ರೈತರಿಗೆ ಈ ಪಂಪ್ ಸೆಟ್ಗೆ ಉಪಯೋಗಿಸೋಕ್ಕೆ ಆಗಿರ್ಬೋದು, ಅಥವಾ ಅನೇಕ ವಿಧವಾಗಿ ಆ ಪವರನ್ನು ನಾವು ಬೇರೆ ರೀತಿಯಲ್ಲಿ ಬಳಸ್ತಾ ಹೋಗ್ಬೋದು. ಅದೇ ರೀತಿಯಲ್ಲಿ ಇವತ್ತು ಒಂದು ಸೋಲಾರ್ ಎನರ್ಜಿಯನ್ನು EPS ಮೂಲಕ ಶೇಖರಿಸಿ ಸೋಲಾರ್ ಎನರ್ಜಿ ಯಂತ್ರಗಳನ್ನು ಉತ್ಪಾದನೆ ಮಾಡ್ತಾ ಇರುವಂಥ ಎಲೆಕ್ಟ್ರೋ ಪವರ್ ಸಿಸ್ಟಮಿನ CEO ಆದ ಕಿಶನ್ ಕರೇರಾ ಅವರನ್ನು ತಮಗೆ ಪರಿಚಯಿಸಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಕಿಶನ್ ಕರೇರಾ, ವೆಲ್ಕಮ್ ಟು ಕರ್ನಾಟಕ ಯಶಸ್ವಿ ಉದ್ಯಮಿ. ಥ್ಯಾಂಕ್ ಯು ಸರ್. ವೆಲ್ಕಮ್ ಟು ಎಲೆಕ್ಟ್ರೋ ಪವರ್. ಈಗಾಗಲೇ ತಾವೇನು EPSಗೆ ಸಂಬಂಧಪಟ್ಟಂತ ಅನೇಕ ಒಂದು ಯಂತ್ರೋಪಕರಣಗಳನ್ನು ತಾವು ಎಲೆಕ್ಟ್ರೋ ಪವರ್ ಸಿಸ್ಟಮ್ ಅಲ್ಲಿ ತಯಾರು ಮಾಡ್ತಾ ಇದ್ದೀರಿ. ಹಾಗೆ ಸೋಲಾರ್ ಬೇಸ್ಡ್ ಜಾಸ್ತಿ ನಾವು ಮಾಡ್ತಾ ಇದೀವಿ ಸರ್ ಯಂತ್ರಗಳನ್ನ ಅಂತ ತಾವು ಹೇಳ್ತಾ ಇದ್ರಿ. ಸೊ ಯಾವ ರೀತಿ, ಹೇಗೆ ತಾವು ಬೆಳೆದ ಬಂದ ಹಾದಿ ಇವೆಲ್ಲನೂ ನಮ್ಮ ವೀಕ್ಷಕರು ಪರಿಚಯ ಮಾಡಬೇಕು. ಎಲೆಕ್ಟ್ರೋ ಪವರ್ ಸಿಸ್ಟಮ್ ಸ್ಥಾಪನೆ ಮಾಡೋ ಮುನ್ನ ತಾವು ಯಾವ ರೀತಿ ಇದ್ರ ಬಗ್ಗೆ ಅನ್ಕೊಂಡಿದ್ರಿ, ಮತ್ತೆ ಇವಾಗ ಯಾವ ರೀತಿ ನಡೆಸ್ಕೊಂಡು ಬರ್ತಾ ಇದ್ರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ ಸರ್? ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡುವಾಗ ವಿ ಸ್ಟಾರ್ಟೆಡ್ ವಿತ್ UPS ಬಿಸ್ನೆಸ್. ಆವಾಗ ಸೋಲಾರ್ದು ಅಷ್ಟು ಡಿಮ್ಯಾಂಡು ಮತ್ತು ಅಷ್ಟು ಇರಲಿಲ್ಲ. ವಿ ಸ್ಟಾರ್ಟೆಡ್ ದ ಕಂಪ್ನಿ ಇನ್ 1996. ಆವಾಗ ಕರೆಂಟ್ ಹೋಗೋದೇ ತುಂಬ ಕಮ್ಮಿ. ಸ್ಲೋ ಆಗಿ ಒಂದು ಕರೆಂಟ್ ಹೋಗ್ತಾ ಇದ್ದರೆ ಆವಾಗ ಜನಗಳೆಲ್ಲ ಜನರೇಟರ್ಸ್ ಯೂಸ್ ಮಾಡ್ತಾಯಿದ್ರು. ಸೊ ಜನರೇಟರಲ್ಲಿ ತುಂಬ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲೆಟೆಸ್ಟ್ ಕನ್ವರ್ಟ್ ಜನರೇಟರ್ ಟು ಎಲೆಕ್ಟ್ರಾನಿಕ್ ಪವರ್ ಅಂತ ಅಂದ್ಕೊಂಡು ಒಂದು UPSನ ತಯಾರು ಮಾಡಿದ್ವಿ. ಸೊ ದಟ್ ಪೊಲ್ಯೂಷನ್, ಇದು ಪೆಟ್ರೋಲು ಡೀಸೆಲ್ ಇದೆಲ್ಲ ಯೂಸ್ ಆಗಲ್ಲ, ನಿಮಗೆ ಸ್ಮೋಕ್ ಬರಲ್ಲ, ಅಷ್ಟಲ್ಲ ಗ್ರೀನ್ ಎನರ್ಜಿ ಅಂತ ಹೇಳ್ಬಿಟ್ಟು UPSನ ಡೆವಲಪ್ ಮಾಡಿದ್ವಿ. UPSಗೆ ಸ್ಟೋರೇಜ್ ಏನಂದರೆ ಬ್ಯಾಟ್ರಿ. ಸೊ ನಿಮಗೆ ಕರೆಂಟ್ ಇದ್ದಾಗ ಏನಾಗುತ್ತೆ ಅಂದರೆ ಬ್ಯಾಟ್ರಿನ ಚಾರ್ಜ್ ಮಾಡಿ ಸ್ಟೋರೇಜ್ ಥರ ಇಟ್ಕೊಳ್ಳುತ್ತೆ. ಕರೆಂಟ್ ಹೋದ್ಮೇಲೆ ಅದೇ ಬ್ಯಾಟ್ರಿಯಿಂದ DC ಟು AC ಕನ್ವರ್ಟ್ ಮಾಡಿಬಿಟ್ಟು ನಿಮಗೆ UPSಯಿಂದ ಕರೆಂಟ್ ಬರ್ತಾ ಇರುತ್ತೆ. ಸೊ ಹಾಗೆ ಮಾಡಿ UPSನಲ್ಲಿ ತುಂಬ ಅಪ್ಗ್ರೇಡೇಷನ್ಸ್ ಆಯಿತು, ಅಪ್ಡೇಟ್ಸ್ ಆಯಿತು. UPS ಟೆಕ್ನಾಲಜಿ ತುಂಬ ಅಪ್ಡೇಟ್ ಆಯಿತು. ಇವಾಗ UPS ಟೆಕ್ನಾಲಜಿಯಲ್ಲಿ ಒಳ್ಳೆ ಟೆಕ್ನಾಲಜೀಸ್ ಇದೆ ವಿತ್ LCD ಡಿಸ್ಪ್ಲೇಸು, ಲೋಡ್ ಲೆವೆಲ್ ಮ್ಯಾನೇಜ್ಮೆಂಟು, ಬ್ಯಾಟ್ರಿ ಲೆವೆಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸು ಎಲ್ಲ ಇದೆ. ಸೊ ಇವಾಗ ನೆಕ್ಸ್ಟ್ ಏನಂದರೆ ಪವರ್ ಸೇವಿಂಗ್ ಹೋಗ್ತಾ ಇದ್ದೀವಿ. ಇವಾಗ ಏನಾಗಿದೆ ಅಂದರೆ ಪೊಲ್ಯೂಷನ್ ಅಲ್ದಿರ ನೀವು ಪವರ್ ಸೇವಿಂಗ್ ಮಾಡಬೇಕು. ಪವರ್ ಸೇವಿಂಗ್ ಮಾಡಬೇಕಂದ್ರೆ ನೀವು ರಿನ್ಯೂವಬಲ್ ಎನರ್ಜಿಗೆ ಹೋಗಬೇಕು. ರಿನ್ಯೂವಬಲ್ ಎನರ್ಜಿ ಅಂದರೆ ವಿಂಡ್ ಪವರ್, ಸೋಲಾರ್ ಪವರ್, ಆ ಥರ. ಸೊ ನಾವು ಸೆಲೆಕ್ಟ್ ಮಾಡಿರೋದು ಸೋಲಾರ್ ಪವರ್. ಯಾಕಂದರೆ ಸೋಲಾರ್ ಪವರ್ ಇಸ್ ರಿಲೇಟೆಡ್ ಟು UPS. ನೀವು ಪವರ್ ಸೂರ್ಯನಿಂದ ತೊಗೊಂಡು ಅದನ್ನು ಸ್ಟೋರ್ ಮಾಡಿ ಮತ್ತೆ ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೇನಾಗಿದೆ, ಸೋಲಾರ್ ಪ್ಯಾನಲ್ಸ್ ಅಂತೂ ಡೆವಲಪ್ ಆಗಿದೆ. ಸೋಲಾರ್ ಪ್ಯಾನಲ್ಸ್ ಮೂಲಕ ಏನಾಗುತ್ತೆ ಅಂದರೆ ಸೂರ್ಯನ ಒಂದು ಕಿರಣನ ಅಟ್ರಾಕ್ಟ್ ಮಾಡಿಕೊಂಡು ಅದನ್ನು ಫೋಟಾನ್ಸು ಇದರಲ್ಲಿ ಬಂದು ಎನರ್ಜಿ ಡೆವಲಪ್ ಆಗಿ ಅದನ್ನು ಕನ್ವರ್ಟ್ ಮಾಡಿ ಬ್ಯಾಟ್ರಿಗೆ ಸ್ಟೋರೇಜ್ ಆಗುತ್ತೆ. ಆ ಬ್ಯಾಟ್ರಿ ಸ್ಟೋರೇಜಲ್ಲಿ ಇರೋ ಪವರ್ನ ಮತ್ತೆ UPSಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು DCನ ACನ ಕನ್ವರ್ಟ್ ಮಾಡಿಬಿಟ್ಟು ಸೇಮ್ ಯೂಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ 50 to 60% ಟೆಕ್ನಾಲಜಿ ಇಸ್ ಸೇಮ್. UPS ಟೆಕ್ನಾಲಜಿ ಇರೋದು ಸೇಮ್. ಓನ್ಲಿ ಥಿಂಗ್ ಇಸ್ ಸೋಲಾರಿಂದ ಕನ್ವರ್ಟ್ ಮಾಡೋ ಎನರ್ಜಿಗೆ ಒಂದು ಸೋಲಾರ್ ಕಂಟ್ರೋಲರ್ ಅಂತ ಮಾಡ್ತೀವಿ. ಸೊ ಆ ಕಂಟ್ರೋಲರ್ ಇಸ್ ಅನ್ ಅಡಿಷನಲ್ ಇನ್ ದ UPS. ಸೊ ಇಟ್ ಬಿಕಮ್ಸ್ ಎ ಸೋಲಾರ್ ಹೈಬ್ರಿಡ್ UPS. ಇವಾಗ ಏನು ಹೇಳ್ತಿದ್ದೀರಿ, ಈ ಒಂದು ಸೋಲಾರ್ ಅಂದರೆ ಭಾಳನೇ ಇವತ್ತಿನ ಮುಖ್ಯ ಪಾತ್ರ ವಹಿಸ್ತದೆ ಈ ವರ್ಲ್ಡ್ ವೈಡ್. ಯಾಕೆಂದ್ರೆ ನಮ್ಮಲ್ಲಿ ಏನ್ ನ್ಯಾಚುರಲ್ ಆಗಿ ಸಿಗುವಂತ ಎನರ್ಜಿ ಇದೆ ಅದನ್ನ ನಾವು ತಗೊಂಡಾಗ ಮಾತ್ರ ನಮ್ಮ ದೇಶಗಳು ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಇರುತ್ತೆ. ದೇವರು ನಮಗೆ ಕೊಟ್ಟಿದ್ದಾನೆ, ಆದ್ರೆ ಆ ಉಪಯೋಗ ಮಾಡೋ ರೀತಿಗಳು ಬಹಳ ನೀಟಾಗಿ ನಾವು ಅದನ್ನ ಅಬ್ಸರ್ವ್ ಮಾಡಬೇಕಾಗಿದೆ. ಸೊ ಆ ರೀತಿಯಲ್ಲಿ ಇವತ್ತು ಸೋಲಾರ್ ಪ್ಯಾನಲ್ಸ್ಗಳು ಮತ್ತೆ ಸೋಲಾರ್ದು ಏನೆಲ್ಲ ಯಂತ್ರ ಉಪಕರಣಗಳನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ತಾರೆ. ಅದನ್ನ ನೀವು ಹೇಗೆ ಹೇಳ್ತೀರಿ ಸರ್? ಕಾಸ್ಟ್ಲಿ ಅಂದರೆ ಮೊದಲು ಸ್ಟಾರ್ಟಿಂಗಲ್ಲಿ ಬಂದಾಗ ಸೋಲಾರ್ ಎಕ್ಸ್ಪೆನ್ಸಿವ್ ಆಗಿತ್ತು. ಇವಾಗ ಸ್ಲೋ ಆಗಿ ಎಷ್ಟು ಜನ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೋ ಸ್ಲೋ ಆಗಿ ಅದನ್ನು ಕಮ್ಮಿ ಮಾಡ್ಕೊಂಡು ಬರ್ತಾ ಇದ್ವಿ. ಇವಾಗ ಸೋಲಾರ್ ಪ್ಯಾನಲ್ ಕಾಸ್ಟು ಮತ್ತು ಸೋಲಾರ್ ಬ್ಯಾಟ್ರಿ ಕಾಸ್ಟು ಕಮ್ಮಿ ಆಗ್ತಾ ಬರ್ತಾ ಇದೆ.
ಇಟ್ ಈಸ್ ಆಲ್ಮೋಸ್ಟ್ ಇನ್ ದಿ ಲೋವರ್ ಲೆವೆಲ್. ಇನ್ನೂ ಕಮ್ಮಿ ಆಗುತ್ತೆ, ಎಷ್ಟು ಜನ ಜಾಸ್ತಿ ಯೂಸ್ ಮಾಡ್ತಾರೋ ಅಷ್ಟು ಕಮ್ಮಿ ಆಗ್ತಾ ಇರುತ್ತೆ. ಇವಾಗ ಅನೇಕ ಯಂತ್ರ ಉಪಕರಣಗಳು ಬರ್ತಾ ಇದಾವೆ. ಈ ಡ್ರೈಯರ್ಸ್ ಇರುತ್ತೆ, ಈ ಕಾಫಿ ಕ್ಯೂರಿಂಗ್ ಎಲ್ಲ ಹೇಳ್ತೀವಿ, ಚಿಕ್ಕಮಂಗ್ಳೂರು ಸೈಡ್ ಇರ್ಬೋದು ಅಥವಾ ಬೇರೆ ಈ ಮಡಿಕೇರಿ ಸೈಡ್ ಎಲ್ಲ ಇರ್ಬೋದು, ಅವ್ರು ಕಾಫಿನ ಬೆಳೀತಾರೆ. ಆ ಬೆಳೆದಂತ ಬೀಜಗಳನ್ನ ಮತ್ತೆ ಡ್ರೈ ಮಾಡ್ಲಿಕ್ಕೆ ಅವಕ್ಕೆಲ್ಲನೂ ಅವ್ರಿಗೆ ಬೇಕಾಗ್ತದೆ. ಇವನ್ ಅದನ್ನು ಅವ್ರು ಕನ್ವರ್ಟ್ ಮಾಡಿ ಅದನ್ನ ಇದ್ ಮಾಡ್ತಾರೆ. ಆ ತರದಕ್ಕೆಲ್ಲ ತಮ್ಮಗಳ ಒಂದು ಇದು ಯೂಸ್ ಆಗುತ್ತಾ? ಮಾಡಬಹುದು. ಸೋಲಾರ್ ಅಪ್ಲಿಕೇಶನ್ ಅಲ್ಲಿ ಇವಾಗ 2 ಟೈಪ್ಸ್ ಇದೆ ಸರ್. ಒಂದು ಬಂದು ಇನ್ ಪ್ಲೇಸಸ್ ವೇರ್ ದೇರ್ ಇಸ್ ನೋ ಎನರ್ಜಿ ಅಟ್ ಆಲ್, ಕರೆಂಟ್ ವೈರಿಂಗ್ ಹೋಗಿರಲ್ಲ, ಅಲ್ಲಿ ಬೆಳ್ಕಂತೇನೂ ಇರಲ್ಲ, ಮೇಂಟೆನೆನ್ಸ್ ಪ್ರಾಬ್ಲಮ್ ಇರುತ್ತೆ, ಎಷ್ಟೋ ಮರಗಳು ಬೆಳೆಯೋದು ಹಾಗೆಲ್ಲ. ಹೌದು, ಗವರ್ಮೆಂಟ್ ಇಂದ ಎಲೆಕ್ಟ್ರಿಸಿಟಿ ಲೈನ್ ಹೋಗಿರಲ್ಲ, ಅಂತವ್ರಿಗೆ ಕರೆಂಟೇ ಇಲ್ಲ. ಸೊ ಎಲೆಕ್ಟ್ರಿಸಿಟಿ ಲೈನ್ಸ್ ತಗೊಂಡು ಆ ಏರಿಯಾಕ್ಕೆ ಹೋಗ್ಬಿಟ್ಟು ಎಲೆಕ್ಟ್ರಿಸಿಟಿ ಕೊಡ್ಬೇಕಂದ್ರೆ ಎಷ್ಟು ಕಾಸ್ಟ್ ಆಗುತ್ತೋ ಅದಕ್ಕಂತ ಕಡಿಮೆ ಅಲ್ಲಿ ನೀವು ಒಂದು ಮೈಕ್ರೋ ಗ್ರಿಡ್ ಸೋಲಾರ್ ಪ್ಲಾಂಟ್ ಅಲ್ಲಿ ಹಾಕಿದ್ರೆ ಇಮಿಡಿಯೇಟ್ ಆಗಿ ಅಲ್ಲಿ ಸೋಲಾರ್ ಎನರ್ಜಿ ಇಂದ ನೀವು ಅಲ್ಲಿ ಎಲೆಕ್ಟ್ರಿಫಿಕೇಶನ್ ಮಾಡ್ಕೋಬಹುದು. ಹೌದು. ಸೊ ತಾವ್ ಹೇಳೋದ್ರಲ್ಲಿ ಒಂದೇನು ಅನ್ಸುತ್ತೆ ಅಂದ್ರೆ, ಎಷ್ಟೋ ರಿಮೋಟ್ ವಿಲೇಜಸ್ ಗಳಲ್ಲಿ ನಾವು ಲೈನ್ಸ್ ಅನ್ನು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅದೇ ಎಕ್ಸ್ಪೆನ್ಸಿವ್ ಆಗುತ್ತೆ. ಯಾಕಂದ್ರೆ ಅದು ಸೋ ಮನಿ ಲೈಟಿಂಗ್ಸ್, ಕೇಬಲಿಂಗ್ ಅಥವಾ ಲೈಟಿಂಗ್ಸ್, ಓವರ್ ಹೆಡ್ ಇವುಗಳು, ಮತ್ತೆ ಪೋಲ್ಸ್ಗಳು, ಮತ್ತೆ ಅದಲ್ದೇನೆ ಏನಾಗ್ತದೆ ಡೈರೆಕ್ಟ್ ಆಗಿ ತಗೊಳ್ಳಿಕ್ ಆಗ್ತಾ ಇರಲ್ಲ, ಎಷ್ಟೋ ಮರಗಳು ಕಟ್ ಮಾಡ್ಬೇಕಾಗತ್ತೆ, ಏನೆಲ್ಲ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಇದು ಬಹಳ ಉಪಯೋಗ ಆಗುತ್ತಾ? ಹೌದು. ಅದಲ್ದಿರ ಇಲ್ಲಿಂದ ನೀವು ಎಲೆಕ್ಟ್ರಿಸಿಟಿ ಅಲ್ಲಿ ಕಲ್ಸುವಾಗ ದೇರ್ ಆರ್ ಲಾಟ್ ಆಫ್ ಟ್ರಾನ್ಸ್ಮಿಷನ್ ಲಾಸಸ್. ಇಲ್ಲಿಂದ ನೀವು ಒಂದು ಯೂನಿಟ್ ಕಲ್ಸುವಾಗ ಅಲ್ಲಿ ಹೋಗೋ ತನಕ 1 ಯೂನಿಟ್ ಇರಲ್ಲ, ಟ್ರಾನ್ಸ್ಮಿಷನ್ ಲಾಸಸ್ ಇರುತ್ತೆ. ಟ್ರಾನ್ಸ್ಮಿಷನ್ ಕಾಸ್ಟ್ ಇಸ್ ವೆರಿ ಹೆವಿ. ಆಮೇಲೆ ಮಧ್ಯದಲ್ಲಿ ತುಂಬಾ ಜನ ಎಲೆಕ್ಟ್ರಿಸಿಟಿ ಥೆಫ್ಟ್ ಮಾಡೋರು ಇರ್ತಾರೆ, ಸುಮ್ಮನೆ ಅಲ್ಲಿಂದ ಆ ವೈರಿಂದ ತೆಗೆದು ಎಲೆಕ್ಟ್ರಿಸಿಟಿ ಯೂಸ್ ಮಾಡೋರು ಇರ್ತಾರೆ. ಸೊ ಸೋಲಾರ್ ಆಕ್ಚುಲಿ ನೋಡಿದ್ರೆ ಇಂಡಿವಿಜುವಲ್ ಆಗಿ ನೀವು ಸೆಟಪ್ ಮಾಡುವಾಗ ಇಟ್ ಈಸ್ ಎ ವೆರಿ ಚೀಪ್ ಕಾಸ್ಟ್. ನೋ ಮೇಂಟೆನೆನ್ಸ್. ಎಲೆಕ್ಟ್ರಿಫಿಕೇಶನ್ ಮಾಡ್ಬೇಕಂದ್ರೆ ಒಂದು ಏರಿಯಾದ ಮಾಡ್ಬೇಕಂದ್ರೆ ಆ ಏರಿಯಾಗ ಒಂದು ತನ್ನ ಸೋಲಾರ್ ಪ್ಲಾಂಟ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಆಯ್ತು. ಅದೇ ಕಿಶೋರ್ ಅವ್ರೆ, ಅದು ಕರೆಕ್ಟ್. ಈ ಕಮ್ಯುನಿಟಿ ಬೇಸ್ಡ್ ಅಂತ ಹೇಳ್ತೀವಿ ನೋಡಿ. ಹೌದು. ಲೈಕ್ ಐ ಮೀನ್ ವಿಲೇಜ್ ಅಲ್ಲಿ ಅವ್ರಗಳೇನೆ ಒಂದು ಗ್ರಾಮ ಪಂಚಾಯತಿ ವೈಸ್ ಅಲ್ಲಿ ಇದನ್ನ ಸೆಟ್ ಮಾಡ್ಕೊಂಡು ಆ ಪವರ್ ಡಿಸ್ಟ್ರಿಬ್ಯೂಷನ್ ಅವ್ರಗಳೇ ಮಾಡ್ಕೊಂಡ್ರೆ ಅದು ಇಟ್ಸ್ ವರ್ಕೌಟೇಬಲ್? ವೆರಿ 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 ಸರ್, ವೆರಿ ಮಚ್ ಇಟ್ ವಿಲ್ ವರ್ಕ್ ಔಟ್. ಅಚ್ಚಾ. ಬಿಕಾಸ್ ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಪವರ್ ಪ್ಲಾಂಟ್. ಎಲ್ಲಿಂದ ಲೈನ್ಸ್ ಡಿಸ್ಟರ್ಬ್ ಆಗಿದೆ, ಇಲ್ಲ ಮಳೆ ಕಾಲದಲ್ಲಿ ಪೋಲ್ ಬಿದ್ದೋಗಿ ಇಲ್ಲಿ ಕರೆಂಟ್ ಹೋಗಿದೋ ಆ ತರ ಏನು ಸಮಸ್ಯೆಗಳು ಇರೋಲ್ಲ. ಇಂಡಿಪೆಂಡೆಂಟ್ ಆಗಿ ಅವ್ರದ್ದೇ ಪವರ್ ಪ್ಲಾಂಟ್ ಇದೆ, ಅವ್ರನ್ನೇ ಮೇಂಟೈನ್ ಮಾಡಕ್ಕೆ ಹೇಳಿದ್ರೆ 20-25 ಇಯರ್ಸ್ ಆರಾಮಾಗಿ ಆ ಪವರ್ ಪ್ಲಾಂಟ್ ವರ್ಕ್ ಆಗ್ತಾ ಇರುತ್ತೆ. ಬಿಕಾಸ್ ಸೋಲಾರ್ ಪ್ಯಾನಲ್ ಬರೋ ಲೈಫ್ ಇಸ್ 25 to 30 years. ಸೊ ದಟ್ ಈಸ್ ದ ಮೇನ್ ಬೆನಿಫಿಟ್ ಆಫ್ ಸೋಲಾರ್. ಸೂರ್ಯನ ಕಿರಣಗಳನ್ನು ಬಳಸಿ ಗ್ರೀನ್ ಎನರ್ಜಿ ಉತ್ಪಾದಿಸುವ ಸೋಲಾರ್ UPS ಉತ್ಪಾದನೆಯ ಬಗ್ಗೆ ನೀವು ತಿಳಿದುಕೊಳ್ತಾ ಇದ್ದೀರಾ. ಇನ್ನು ಸೋಲಾರ್ UPS ತಂತ್ರಜ್ಞಾನದ ಬಗ್ಗೆ ತಿಳಿಸ್ತೀವಿ ಒಂದು ಚಿಕ್ಕ ವಿರಾಮದ ಬಳಿಕ. ಕರ್ನಾಟಕ ಯಶಸ್ವಿ ಉದ್ಯಮಿಗೆ ಆಲ್ ದ ಬೆಸ್ಟ್. ಕರ್ನಾಟಕ ಯಶಸ್ವಿ ಉದ್ಯಮಿ ದಿ ವೆರಿ ಬೆಸ್ಟ್. ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ಆಲ್ ದ ಬೆಸ್ಟ್. ವಿರಾಮದ ನಂತರ ಮತ್ತೊಮ್ಮೆ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮ ಒಬ್ಬ ಯಶಸ್ವಿ ಉದ್ಯಮಿ ಹಾಗೂ ಉದ್ಯಮವನ್ನು ಪರಿಚಯಿಸ್ತಾ ಇರುವಂತಹ ಕಾರ್ಯಕ್ರಮ. ನಿಮ್ಮಲ್ಲೂ ಕೂಡ ಒಬ್ಬ ಉದ್ಯಮಿ ಅಥವಾ ಯಶಸ್ವಿ ಉದ್ಯಮದ ಬಗ್ಗೆ ತಿಳಿಯಬಯಸಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವು ಹೇಳುವಂತಹ ವಿಳಾಸವನ್ನು ನೋಟ್ ಮಾಡಿ ಬರೆದು ಕಳಿಸಬಹುದು. ಹಾಗೆ ಈ ಸೋಲಾರ್ UPS ಎಲೆಕ್ಟ್ರೋ ಪವರ್ ಸಿಸ್ಟಮ್ನ ಕಂಪನಿಯವರಿಂದ ಅನೇಕ ಸೋಲಾರ್ UPS ತಂತ್ರಜ್ಞಾನವನ್ನು ಹಾಗೂ ತಯಾರಿಸುವ ಮುನ್ನೆಚ್ಚರಿಕೆಯ ಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಸೋಲಾರ್ ಪ್ಯಾನಲ್ಸ್ ನೀವು ಏನು ಇನ್ಸ್ಟಾಲ್ ಮಾಡ್ತೀರಿ, ಯಾವುದೋ ಅಪ್ಲಿಕೇಶನ್ ಇರ್ಬೋದು ಅಥವಾ KV ರೇಂಜಸ್ ಏನೋ ಇರ್ಬೋದು ಅಥವಾ ಅದ್ರ ಕೆಪಾಸಿಟಿ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದ್ರ ಪ್ರಕಾರ ಮಾಡ್ತೀರಿ. ಇಸ್ ಇಟ್ ದೇರ್ ಇಸ್ ಸಮ್ ಡೈರೆಕ್ಷನ್ ಎನಿಥಿಂಗ್ ವಿಲ್ ಬಿ ದೇರ್ ಟು ಪುಟ್ ದಿ ನಿಮ್ದು ಏನು ಸೋಲಾರ್ ಪ್ಯಾನಲ್ ಪ್ಲೇಸ್ಮೆಂಟ್ಸ್ ಇದೆ ಅದಕ್ಕೇನಾದ್ರೂ ಡೈರೆಕ್ಷನ್ ಇದೆ ಸರ್? ಡೆಫಿನೆಟ್ ಆಗಿದೆ. ಬಿಕಾಸ್ ಸೋಲಾರ್ ಪ್ಯಾನಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯರ್ ಸನ್ಲೈಟ್. ಸೊ ನಿಮ್ದು ಸನ್ಲೈಟ್ ಮ್ಯಾಕ್ಸಿಮಮ್ ಸೋಲಾರ್ ಪ್ಯಾನಲ್ಗೆ ಅಟ್ರಾಕ್ಟ್ ಆಗಬೇಕು. ಇವಾಗ ನಿಮ್ಗೆ ಈಸ್ಟ್ ಕಡೆಯಿಂದ ಸನ್ಲೈಟ್ ಬರ್ತಾ ಇದ್ರೆ ನೀವು ಸೋಲಾರ್ ಪ್ಯಾನಲ್ ವೆಸ್ಟ್ ಕಿಟ್ರೆ ನೋ ಯೂಸ್, ಅದು ಬೀಳಲ್ಲ. ಸೊ ಏನ್ ಮಾಡ್ತೀವಿ ಅಂದ್ರೆ ಸನ್ ನಾರ್ಮಲ್ ಆಗಿ ಈಸ್ಟ್ ಇಂದ ವೆಸ್ಟ್ ಹೋಗುತ್ತೆ. ಸೊ ನಾವು ಸೋಲಾರ್ ಪ್ಯಾನಲ್ ನಾರ್ತ್ ಇಂದ ಸೌತ್ ಹಿಂಗ್ ಇಡ್ತೀವಿ. ಸೊ ದಟ್ ಈಸ್ಟ್ ಇಂದ ವೆಸ್ಟ್ ಗೆ ಹಿಂಗ್ ನಿಮ್ ಲೈಟ್ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ಸನ್ಲೈಟ್ ಇಸ್ ಡಿರೈವ್ಡ್ ಟು ದಿ
ಸೋಲಾರ್ ಪ್ಯಾನಲ್ ಹೌದು. ಆ ಥರ. ಸೊ ದಟ್ ಈಸ್ ಬೇಸಿಕಲಿ ದಿ ಡೈರೆಕ್ಷನ್. ಓಕೆ. ಇನ್ನೊಂದೇನಂದ್ರೆ ಇದಕ್ಕೊಂದು ಆಂಗಲ್ ಅಂತ ಇರುತ್ತೆ. ಓ. ನೀವು ಹಿಂಗೆ ಸ್ಟ್ರೈಟ್ ಆಗಿಡ್ಬೇಕಾ ಆಂಗಲ್ ಬಿಡಬೇಕಂತ ದಟ್ ಡಿಪೆಂಡ್ಸ್ ಅಪಾನ್ ದಿ ಪ್ಲೇಸ್ ಆಫ್ ದ ಎಲ್ಲಿ ಇನ್ಸ್ಟಾಲ್ ಮಾಡ್ತೀರಿ, ಎಲ್ಲಿ ಇನ್ಸ್ಟಾಲ್ ಮಾಡ್ತಿದ್ವಿ ಅದ್ರದ್ದು ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ತಗೊಂಡು ಎಷ್ಟು ಆಂಗಲ್ ಅಲ್ಲಿ ಇಡಬೇಕಂತ ಯಾವ ಡಿಗ್ರಿಯಲ್ಲಿ ಇಡಬೇಕು ಆ ಡಿಗ್ರಿಯಲ್ಲಿ ಇಟ್ರೆ ಅದನ್ನ ಮತ್ತೆ ಇವ್ರು ಚೇಂಜ್ ಮಾಡ್ಕೊಳಕ್ ಹೋಗ್ಬಾರ್ದು. ಅನ್ನೆಸರ್ಲಿ ಇವ್ರು ಏನ್ ಮಾಡ್ಬಿಡ್ತಾರೆ, ಮೇಲ್ಗಡೆ ಹೋಗ್ತಾರೆ, ಇನ್ನೊಂದೇನೋ ಒರ್ಸ್ಲಿಕ್ಕೆ ಹೋಗ್ಬಿಟ್ಟು ಅದನ್ನ ಹಿಂಗ್ ಇಳಿ ಮಲಗಿಸೋದು ಹಾಗೆಲ್ಲ ಮಾಡ್ತಾರೆ. ಇಟ್ ಇಸ್ ನಾಟ್ ನಾರ್ತ್ ಇಂಡಿಯಾದಲ್ಲಿ ಒಂದು ಆಂಗಲ್ ಇರ್ಬೋದು, ಸೌತ್ ಇಂಡಿಯಾದಲ್ಲಿ ಒಂದು ಆಂಗಲ್ ಇರ್ಬೋದು. ಯಾಕಂದ್ರೆ ಗ್ಲೋಬ್ ಪ್ರಕಾರ ನೋಡಿದ್ರೆ ನಾರ್ತ್ ಇಂಡಿಯಾದಲ್ಲಿ ಬರೋ ಸನ್ಲೈಟ್ ಒಂದ್ ಆಂಗಲ್ ಅಲ್ಲಿ ಬರುತ್ತೆ, ಸೌತ್ ಇಂಡಿಯಾದಲ್ಲಿ ಇನ್ನೊಂದು ಆಂಗಲ್ ಅಲ್ಲಿ ಬರುತ್ತೆ. ಸೊ ನಮ್ ಸೌತ್ ದಲ್ಲಿ ದಿ ಆಂಗಲ್ ಇಸ್ ಅಪ್ರಾಕ್ಸಿಮೇಟ್ಲಿ 18 to 20 degrees ಸ್ಲೋಪ್. ಸೊ ಆ ಡಿಗ್ರಿದಲ್ಲಿ ಯು ಕ್ಯಾನ್ ಡಿರೈವ್ ಮ್ಯಾಕ್ಸಿಮಮ್ ಸನ್ಲೈಟ್. ಅದಲ್ದಿರ ದೇರ್ ಆರ್ ಸೋ ಮೆನಿ ಅದರ್ ಸಿಸ್ಟಮ್ಸ್ ವಿಚ್ ವಿಲ್ ರೊಟೇಟ್ ದಿ ಸೋಲಾರ್ ಪ್ಯಾನಲ್ ಆಟೋಮೆಟಿಕ್ಲಿ ಆಟೋಮೆಟಿಕ್ ಆಗಿ. ಅದಕ್ಕೊಂದು ಮೋಟರ್ ಹಾಕ್ಬಿಟ್ಟು ಅದನ್ನ ಕನೆಕ್ಟ್ ಮಾಡಿದ್ರೆ ವೆನ್ ಎವರ್ ದಿ ಸನ್ಲೈಟ್ ಇಸ್ ಮೂವಿಂಗ್ ದಿ ಪ್ಯಾನಲ್ ಆಲ್ಸೋ ವಿಲ್ ಮೂವ್ ಅಕಾರ್ಡಿಂಗ್ ಟು ದಿ ಸನ್. ಅದ್ರಲ್ಲಿ ಏನಂದ್ರೆ ಮ್ಯಾಕ್ಸಿಮಮ್ ಸನ್ಲೈಟ್ ನ ಡಿರೈವ್ ಮಾಡ್ತಾರೆ. ಇಟ್ಸ್ ಗ್ರೇಟ್ ಅಲ್ವಾ? ಸೊ ಯಾಕೆಂತ ಆ ಮೋಟರೈಸ್ಡ್ ಐ ಮೀನ್ ವೆದರ್ ಅಲ್ಲಿ ಇರುತ್ತೆ, ಔಟ್ಡೋರ್ ಅಲ್ಲಿ ನಿಮ್ದು ಇರುತ್ತೆ ಅದು. ಮೇ ಬಿ ರೈನಿ ಸೀಸನ್ ಆರ್ ಸಮ್ಮರ್ ಸೀಸನ್ ಆರ್ ಮೇ ಬಿ ವಿಂಟರ್ ಸೀಸನ್, ಆ ಸಂದರ್ಭದಲ್ಲಿ ಆ ಡಿವೈಸ್ ವರ್ಕ್ ಆಗ್ತದ? ವರ್ಕ್ ಆಗುತ್ತೆ. ಅದು ಅದೇ ಸೋಲಾರ್ ಪ್ಯಾನಲ್ ಇಂದಾನೆ ಕರೆಂಟ್ ತಗೊಂಡು ಅದನ್ನೇ ಅದು ರೊಟೇಟ್ ಆಗ್ತಾ ಇರುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ ಪರ್ ಡೇಗೆ 1 to 2 hours ಜಾಸ್ತಿ ಸನ್ಲೈಟ್ ನ ನೀವು ಅಟ್ರಾಕ್ಟ್ ಮಾಡ್ಕೋಬಹುದು ಬಿಕಾಸ್ ಆಫ್ ದಿ ಆಂಗಲ್. ಎಸ್. ಅಲ್ಲಲ್ಲ, ಯಾಕೆಂದ್ರೆ ಏನು ಸೂರ್ಯ ಕಿರಣದಿಂದ ಸಿಗುವಂತ ಎನರ್ಜಿ ಇದೆ ಅದು ನಾವು ಫುಲ್ ಏನ್ ಎಷ್ಟು ಮ್ಯಾಕ್ಸಿಮಮ್ ಬೇಕೋ ಅಷ್ಟನ್ನು ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ಈ ತರ ಡಿವೈಸಸ್ ಇದ್ರೆ ಸೆಲ್ಫ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಅದು ಯಾವುದೇ ಕಾರಣ ಲಾಸ್ ಆಗಲ್ಲ. ಅವಾಗ ನಮ್ಗೆ KB ಪವರ್ ಇನ್ಪುಟ್ ಇದ್ರೂನು ಅದು ಕನ್ಸೂಮ್ ಜಾಸ್ತಿ ಆಗಲ್ಲ, ಅವಾಗ ನಮ್ಗೆ ಸೇವಿಂಗ್ ಜಾಸ್ತಿ ಆಗುತ್ತೆ. ನಾರ್ಮಲ್ ಆಗಿ ನಿಮ್ಗೆ ಈ ತರ ಡಿವೈಸ್ ಇದ್ರೆ ನಾರ್ಮಲ್ ಆಗಿ ಇವಾಗ ಪರ್ ಡೇ ನಿಮ್ಗೆ 6 hours ಡೈರೆಕ್ಟ್ ಸನ್ಲೈಟ್ ಅಂತ ಬರುತ್ತೆ. ನೀವು ಈ ತರ ಡಿವೈಸ್ ಹಾಕೊಂಡಿದ್ರೆ 2 hours ಸನ್ಲೈಟ್ ನೀವು ಎಕ್ಸ್ಟ್ರಾ ತಗೋಬಹುದು. ಮಾರ್ನಿಂಗ್ ಟೈಮ್ನಲ್ಲಿ 1 hour, ಈವ್ನಿಂಗ್ ಟೈಮಲ್ಲಿ ಇನ್ನೊಂದು 1 hour. ನೀವು ಸೋಲಾರ್ ಪ್ಯಾನಲ್ ನ ಬೆಂಡ್ ಮಾಡಿಬಿಟ್ಟು ಡೈರೆಕ್ಟ್ ಸನ್ಲೈಟ್ ತಗೊಂಡಿದ್ರೆ 2 hours ಆಫ್ ಪವರ್ ಜನರೇಷನ್ ವಿಲ್ ಬಿ ಎಕ್ಸ್ಟ್ರಾ. ಓಕೆ. ಕೆಲವು ಕಡೆ ತಾವು ನೋಡಿರ್ಬೋದು ಮನೆಗಳಲ್ಲೋ ಅಥವಾ ವಿಲೇಜ್ ಕಡೆನೋ ಎಲ್ಲೋ ಇನ್ಸ್ಟಾಲ್ ಮಾಡ್ತಾರೆ. ಬಟ್ ತಾವೇನು ಹೇಳಿದ್ರಿ ಡೈರೆಕ್ಷನ್, ಆ ಡೈರೆಕ್ಷನ್ ಅಲ್ಲಿ ನೀವೆಲ್ಲ ಪ್ಲೇಸ್ಮೆಂಟ್ ಮಾಡಿ ಬರ್ತೀರಿ ಎಲ್ಲ ಒಪ್ಕೊಂಡೆ. ಸೊ ಸೇಮ್ ವೇ ಪಕ್ಕದಲ್ಲಿ ಒಂದು ಮರ ಇರುತ್ತೋ ಅಥವಾ ಮತ್ತೊಂದು ಇರುತ್ತೋ, ಈ ನೆರಳುಗಳು ಬರೋದು ಇವೆಲ್ಲ ಏನೆಲ್ಲ ಇರ್ತವೆ. ಸೊ ಇದನ್ನೆಲ್ಲವ್ರುಗಳು ಸರಿಯಾದ ರೀತಿಯಲ್ಲಿ ಕೇರ್ ತಗೊಂಡು ಇನ್ಸ್ಟಾಲ್ ಮಾಡಿದ್ರೆ ಅವ್ರು ಮ್ಯಾಕ್ಸಿಮಮ್ ಸೂರ್ಯನ ಕಿರಣ ತಗೋಬಹುದು ಅಂತ ಹೇಳ್ತೀರಿ. ಸೋಲಾರ್ ಪ್ಯಾನಲ್ ಮೇಲೆ ಯಾವ್ದೂ ಶಾಡೋ ತರ ಏನು ಬರಬಾರ್ದು, ಓಪನ್ ಆಗಿ ಫುಲ್ ಇರಬೇಕು. ಬೈ ಚಾನ್ಸ್ ಯಾವ್ದನ್ನ ಬಿಲ್ಡಿಂಗ್ ಶಾಡೋ, ಮರೊಂದು ಶಾಡೋ ಬರ್ತಾ ಇದ್ರೆ ಅವೆಲ್ಲ ಅಬ್ಸರ್ವ್ ಮಾಡಿ ಕವರ್ ಆಗ್ಬಿಟ್ರೆ ನಿಮ್ಗೆ ಪ್ರೊಡಕ್ಷನ್ ಆಗಲ್ಲ. ಯಾಕಂದ್ರೆ ಅವ್ರೇನ್ ಹೇಳ್ತಾರೆ, ನೀವು ಸೋಲಾರ್ ಪ್ಯಾನಲ್ ಹಾಕಿದ್ರಿ ನನಗೆ ಬೆನಿಫಿಟ್ ಬರ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲ ರೀಸನ್ ನಾವು ನೋಡ್ಕೋಬೇಕಾಗ್ತದೆ. ಇಲ್ಲ ಅಂದಾಗ ನಮ್ಗೆ ಅದರಿಂದ ಏನ್ ಮ್ಯಾಕ್ಸಿಮಮ್ ಬೆನಿಫಿಟ್ ಬೇಕೋ ಸಿಗೋದಿಲ್ಲ ಅಂತ ಹೇಳ್ತೀವಿ. ಹೌದು ಸರ್. ಫಾರ್ ಎಕ್ಸಾಂಪಲ್ ನಾನು ನೋಡ್ತೀನಿ, ತುಂಬಾ ಟ್ರಾಫಿಕ್ ಲೈಟ್ ಸಿಗ್ನಲ್ಸ್ ಇರುತ್ತೆ, ಅದಕ್ಕೆಲ್ಲ ಸೋಲಾರ್ ಪ್ಯಾನಲ್ಸ್ ಇರುತ್ತೆ. ಕೆಲವೊಂದು ಸೋಲಾರ್ ಪ್ಯಾನಲ್ಸ್ ಕರೆಕ್ಟ್ ಆಗಿ ಫಿಟ್ ಆಗಿರುತ್ತೆ. ಕೆಲವೊಂದ್ ಸಾರಿ ಏನಾಗುತ್ತೆ ಅಂದ್ರೆ ಮರ ಬಂದು ಅಥವಾ ಏನಾನ ಒಂದು ಅಡ್ಡ ಬಂದು ಸೋಲಾರ್ ಪ್ಯಾನಲ್ ಆಂಗಲ್ ಟರ್ನ್ ಆಗಿರುತ್ತೆ. ಆ ಟ್ರಾಫಿಕ್ ಲೈಟ್ ಸ್ವಲ್ಪ ಹೊತ್ತಾದ್ಮೇಲೆ ವರ್ಕೇ ಆಗಲ್ಲ, ಯಾಕಂದ್ರೆ ಅಲ್ಲಿ ಸೋಲಾರ್ ಪ್ಯಾನಲ್ ಆಂಗಲ್ ಸರಿಯಾಗಿಲ್ಲ. ಹೌದು, ನಮ್ಮ ಅರ್ಬನ್ ಸೈಡ್ ಎಲ್ಲ ನೋಡ್ತೀವಿ ಅದು. ಹೌದೌದು. ಒಂದೊಂದ್ ಸಾರಿ ಯಾರೋ ಬಂದು ಒಂದು ಬೋರ್ಡ್ ಒಂದು ಬ್ಯಾನ್ ರೋ ಕಟ್ಬಿಡ್ತಾರೆ ಸೋಲಾರ್ ಪ್ಯಾನಲ್ ಗಡ್ಡಗಾಗಿ. ಅದರಿಂದ ಮತ್ತೆ ಸೋಲಾರ್ ಪ್ಯಾನಲ್ ಚಾರ್ಜ್ ಆಗಲ್ಲ, ಆ ಟ್ರಾಫಿಕ್ ಸಿಗ್ನಲ್ ಲೈಟ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದೆಲ್ಲ ವಿ ಹ್ಯಾವ್ ಟು ಟೇಕ್ ಕೇರ್. ಓಕೆ. ಸೊ ಇವಾಗ ನೋಡಿ, ತಮ್ಮ ಸೂರ್ಯನ ಕಿರಣದಿಂದ ಬರೋದಕ್ಕೆ ಕನ್ವರ್ಷನ್, ಆ ಯಂತ್ರ ಉಪಕರಣಗಳು ತಾವೆಲ್ಲ ತಯಾರಿಸ್ತಾ ಇದೀರಿ ಎಲೆಕ್ಟ್ರೋ ಪವರ್ ಸಿಸ್ಟಮ್ ಅಲ್ಲಿ. ಹೌದು. ಹಾಗೇನೆ ನಾನು ಹೇಳ್ತಾ ಇರೋದು ಏನಂದ್ರೆ, ಇದು ಸ್ಟೋರೇಜ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ನನಗೆ ಈ ಸ್ಟೋರೇಜ್ ನ ಸರಿಯಾದ ರೀತಿಯಲ್ಲಿ ನಿಮ್ದೇನು ಟರ್ಬೋ ಬ್ಯಾಟ್ರೀಸ್ ಇವೆಲ್ಲ ಯೂಸ್ ನಿಮ್ದು ಇಂಡಸ್ಟ್ರಿಯಿಂದ ನೀವು ಮಾಡ್ತಾ ಇದೀರಿ, ಅದಕ್ಕೆ ಐ ಮೀನ್ ಈ ಸ್ಟೋರಿಂಗ್ ಸರಿಯಾಗಿದ್ರೆ ಮಾತ್ರ ಲೈಫ್ ಡ್ಯೂರೇಷನ್ ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಿ. ಸೊ ಅದಕ್ಕೆ ನೀವು ಯಾವ ತರ ಹೇಳ್ತೀರಿ ಇದ್ರದ್ದು? ಇಲ್ಲ, ಸ್ಟೋರೇಜ್ ಅನ್ನೋದು ಒಂದು ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ, ನಿಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಸೂರ್ಯನದು ಬೆಳಕಿರೋದ್ರಿಂದ ಡೈರೆಕ್ಟ್ ಸನ್ಲೈಟ್ ಇಂದ ನೀವು ಡೈರೆಕ್ಟ್ ಪವರ್ ಪ್ರೊಡ್ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇಟ್ ಇಸ್ ನಾಟ್ ರಿಕ್ವೈರ್ಡ್ ಬ್ಯಾಟರಿ. ಬ್ಯಾಟರಿ ಇಸ್ ನಾಟ್ ರಿಕ್ವೈರ್ಡ್. ಅಚ್ಚಾ. ಈವ್ನಿಂಗ್ ಇಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನಾರ್ಮಲ್ ಆಗಿ ನಿಮ್ದು ಕನ್ಸಂಪ್ಷನ್ ಇರೋದು ಅದೇ ಟೈಮಲ್ಲಿ. ಹೌದು, ಪೀಕ್ ಅವರ್ ಅಂತ ಹೇಳ್ತೀವಿ ನಾವು. ಬೆಳಿಗ್ಗೆ ಟೈಮಲ್ಲಿ ನೀವು ನಾರ್ಮಲ್ ಆಗಿ ಲೈಟ್ಸ್ ಅದು ಜಾಸ್ತಿ ಯೂಸ್ ಮಾಡಲ್ಲ. ಈವ್ನಿಂಗ್ ಆಗಾದ್ಮೇಲೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಏನ್ ಮಾಡ್ತೀವಿ, ಅದಕ್ಕೊಂದು ಬ್ಯಾಟ್ರಿ ಕನೆಕ್ಷನ್ ಮಾಡಿಬಿಟ್ಟು ಆಲ್ಟರ್ನೇಟಿವ್ ಆಗಿ ಬ್ಯಾಟ್ರಿನೂ ಚಾರ್ಜ್ ಆಗುತ್ತೆ, ಮಾರ್ನಿಂಗ್ ಟೈಮಲ್ಲಿ ಇರೋ ಪವರ್ನು ತಗೊಂಡು ಯೂಸ್ ಮಾಡ್ತೀವಿ. ಸೊ ಈವ್ನಿಂಗ್ ಟೈಮಲ್ಲಿ ನಿಮ್ದು ಸೂರ್ಯನದು ಕಾಂತಿ ಕಮ್ಮಿ ಆದಾಗ ಬ್ಯಾಟ್ರಿಯಿಂದ ಪವರ್ ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಬ್ಯಾಟ್ರಿ ವಿಲ್ ಗಿವ್ ಬ್ಯಾಕಪ್. ಸೊ ಈವ್ನಿಂಗ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನೀವು ಸ್ಟೋರೇಜ್ ಮಾಡ್ಕೊಂಡಿದ್ರೆ ನಿಮಗೆ ನಾರ್ಮಲ್ ಎಲೆಕ್ಟ್ರಿಸಿಟಿನೇ ಬೇಕಾಗಿಲ್ಲ. ಅಚ್ಚಾ, ನೀವೇನು ಎಲೆಕ್ಟ್ರೋ ಪವರ್ ಸಿಸ್ಟಮ್ ಅಲ್ಲಿ ಸೋಲಾರ್ EPSS ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಿ. ಹೌದು. ಸೊ ಇದು ಯಾವ ರೀತಿ ಎಲ್ಲ ವರ್ಕ್ ಆಗ್ತದೆ, ಹೇಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಡೆಫಿನೆಟ್ಲಿ ಸರ್. ಅದು ಇದರಲ್ಲಿ ಏನಂದ್ರೆ ಪ್ರಯಾರಿಟಿ ಅಂತ ಇರುತ್ತೆ. ಸೊ ವಿ ಹ್ಯಾವ್ ಸೋಲಾರ್, ಆಮೇಲೆ ಬ್ಯಾಟ್ರಿ ಇದೆ, ಆಮೇಲೆ ಪವರ್ ಇದೆ. ಪವರ್ ಅಂದ್ರೆ KV ಪವರ್. ಓಕೆ. ಹೌದು. ಸೊ ಇದರಲ್ಲಿ ನಾವು ಪ್ರೋಗ್ರಾಮ್ ಹೆಂಗ್ ಮಾಡ್ತೀವಿ ಅಂದ್ರೆ,
ಫಸ್ಟ್ ಪ್ರಯಾರಿಟಿ ಇಸ್ ಗೋಯಿಂಗ್ ಟು ಸೋಲಾರ್ಗೆ, ಬಿಕಾಸ್ ದಟ್ ಈಸ್ ಫ್ರೀ ಎನರ್ಜಿ. ಹೌದು. ಸೊ ಫಸ್ಟ್ ಫ್ರೀ ಎನರ್ಜಿ ಎಷ್ಟು ಬರ್ತಾ ಇದೆ ಅಷ್ಟು ತಗೊಳ್ತಾ ಇರುತ್ತೆ. ಓಕೆ. ಫ್ರೀ ಎನರ್ಜಿ ಖಾಲಿ ಆದ್ಮೇಲೆ ಈವ್ನಿಂಗ್ ಟೈಮಲ್ಲಿ ಸೋಲಾರ್ ಇಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್ ಇಟ್ ವಿಲ್ ಗೋ ಟು ಬ್ಯಾಟ್ರಿ. ಓಕೆ. ಬಿಕಾಸ್ ದಟ್ ಇಸ್ ಸ್ಟೋರೇಜ್ ಪವರ್. ಆಲ್ರೆಡಿ ಸೋಲಾರ್ ಇಂದ ಚಾರ್ಜ್ ಆಗಿರೋ ಬ್ಯಾಟ್ರಿ ನಿಮ್ಮ ಹತ್ರ ಇದೆ. ಓಕೆ. ಆ ಸ್ಟೋರೇಜ್ ಪವರ್ ವಿ ಹ್ಯಾವ್ ಎ ಕ್ಯಾಲ್ಕುಲೇಷನ್ ಆಫ್ 70%. 70% ಡಿಸ್ಚಾರ್ಜ್ ಆದ್ಮೇಲೆ ಇಟ್ ವಿಲ್ ಗೋ ಟು ಯುವರ್ ಕೆವಿ ಪವರ್. ಯಾಕೆಂದ್ರೆ 70% ನೀವು ಇಡೋದು 30% ನಾವು ಸ್ಟೋರೇಜ್ ಏನಕ್ಕೆ ಇಡ್ತೀವಿ ಅಂದ್ರೆ ಬೈ ಚಾನ್ಸ್ ಕೆವಿಬಿನೂ ಒಂದೊಂದ್ಸಾರಿ ಫೇಲ್ ಆಗಿ ಪವರ್ ಕಟ್ ಆಗಿದ್ರೆ 30% ಪವರ್ ಕ್ಯಾನ್ ಬಿ ಯೂಸ್ ಫಾರ್ ಪವರ್ ಕಟ್ಸ್. ಗ್ರೇಟ್. ಆ ತರ. ಸೊ ವಿ ಗಿವ್ ಎ ಸ್ಟೋರೇಜ್ ಆಫ್ 30%. ಓಕೆ. ಅದನ್ನ ಬೇಕಂದ್ರೆ ವಿ ಕ್ಯಾನ್ ಚೇಂಜ್ ದ ರೇಷಿಯೋ. ಇಟ್ ಕ್ಯಾನ್ ಬಿ 50-50 ಆಲ್ಸೋ. ಅದರ್ವೈಸ್ ಪವರ್ ಕಟ್ಸೇ ಇಲ್ಲ ಅಂತಂದ್ರೆ ವಿ ಕ್ಯಾನ್ ಯುಟಿಲೈಸ್ 100% ಆಫ್ ದ ಬ್ಯಾಟರಿ ಬ್ಯಾಕಪ್. ಅಚ್ಚಾ, ಅಲ್ಲಿ ಏನು ಆ ಒಂದು ಏರಿಯಾ ಇರುತ್ತೆ ಅಥವಾ ಆ ಒಂದು ಡಿಸ್ಟ್ರಿಕ್ಟ್ ಅಥವಾ ಆ ವಿಲೇಜ್ ಆ ತಕ್ಕನಾಗೆ ಅಲ್ಲಿನ ಪವರ್ ನ ಇದು ನೋಡ್ಕೊಂಡು ನೀವು ಪ್ರೋಗ್ರಾಮ್ ಮಾಡಬಹುದು. ಅಚ್ಚಾ, ಡಿಪೆಂಡಿಂಗ್ ಅಪಾನ್. ಇವಾಗ ನೋಡಿ, ದೊಡ್ಡ ಸಿಟಿಯಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಪವರ್ ಕಟ್ಸ್ ಇರಲ್ಲ. ನೀವು ಹಳ್ಳಿಗಳಿಗೆ ಹೋಗಿದ್ರೆ ಅಲ್ಲಿ ಪವರ್ ಕಟ್ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಪವರ್ ಕಟ್ ಆಗಕ್ಕೆ ಮುಂಚೆನೆ ನಿಮ್ಮ ಬ್ಯಾಟ್ರಿ ಸ್ಟೋರೇಜ್ ಯೂಸ್ ಮಾಡಿಬಿಟ್ಟು ಪವರ್ ಕಟ್ ಇದ್ದಾಗ ನಿಮ್ಮ ಹತ್ರ ಪವರ್ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅಷ್ಟು ಸ್ಟೋರೇಜ್ನ ನಾವು ಸೈಡ್ಗೆ ಇಟ್ಬಿಡ್ತೀವಿ. ಓಕೆ. ಬೈ ಚಾನ್ಸ್ ಪವರ್ ಕಟ್ ಹಾಕಿದರೆ ಅದು ಇರಲಿ ಅಂತ. ಓಕೆ. ಇವಾಗ ನಮ್ಮ ಫಾರ್ಮರ್ಸು ಮತ್ತು ಸ್ವಲ್ಪ ಯಾರಿಗೆ ಈ ಟೆಕ್ನಿಕಲ್ ಆಗಿ ನಾಲೆಜ್ ಬೇಸ್ಡ್ ಇರಲ್ಲ, ಇವು ಸೋಲಾರ್ ಎನರ್ಜಿಯಲ್ಲಿ ಅವ್ರಗಳಿಗೆ ಇವಾಗ ಎಷ್ಟೋ ಡೌಟ್ಸ್ ಇರ್ತದೆ. ಹೌದು ಸರ್. ಡೌಟ್ಸ್ ಅಂತ ಹೇಳಿದ್ರೆ ಅರ್ಥ ಏನಂತ ಹೇಳಿದ್ರೆ ಏನಕ್ಕೆಲ್ಲ ಉಪಯೋಗಿಸ್ಬೋದು, ಎಷ್ಟರ ಮಟ್ಟಿಗೆ ಉಪಯೋಗಿಸ್ಬೋದು, ಬರೀ ಚಿಕ್ಕದು ಬರೀ ಲೈಟಿಂಗ್ ಅಷ್ಟೇ ಉಪಯೋಗಿಸ್ಕೊಳ್ತೀವಿ ಹಾಗೆಲ್ಲ ಇರ್ತವೆ. ಎಷ್ಟುವರೆಗೂ ಉಪಯೋಗಿಸ್ಬೋದು, ಏನೆಲ್ಲ ಅಪ್ಲಿಕೇಶನ್ ಉಪಯೋಗಿಸ್ಬೋದು, ಅದ್ರ ಬಗ್ಗೆ ಒಂಚೂರು ವಿವರಣೆ ಮಾಡ್ಬೋದಾ? ಹೌದು ಸರ್. ಸೋಲಾರ್ ಸಿಸ್ಟಮ್ಸ್ ಅಲ್ಲಿ ಸ್ಮಾಲರ್ ಹೋಮ್ ಲೈಟಿಂಗ್ ಸಿಸ್ಟಮ್ಸ್ ಇಂದ ಬಂದು ಹೈಯರ್ ಕೆಪಾಸಿಟಿ ಆಫ್ ಗ್ರಿಡ್ ಆನ್ ಗ್ರಿಡ್ ಸಿಸ್ಟಮ್ಸ್ ತನಕ ಹೋಗುತ್ತೆ. 20 kV ಇರಲಿ, 50 kV ಇರಲಿ, 100 kV ಇರಲಿ, ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಸ್ಮಾಲೆಸ್ಟ್ ಸಿಸ್ಟಮ್ ಅಂದ್ರೆ ನೀವು ಒಂದು ಬಲ್ಬ್ ಆನ್ಕೊ ಮಾಡ್ಬೇಕು, ಒಂದು LED ಬಲ್ಬ್, ಅದಕ್ಕೂ ಒಂದು ಸೋಲಾರ್ ಬರುತ್ತೆ. ಒಂದು ಸ್ಮಾಲ್ ಬಲ್ಬ್ಗೆ ಒಂದು ಸಣ್ಣ ಬ್ಯಾಟ್ರಿ ಕನೆಕ್ಟ್ ಮಾಡ್ಬಿಟ್ಟು ಒಂದು ಸ್ಮಾಲ್ ಸೋಲಾರ್ ಪ್ಯಾನಲ್ ಹಾಕ್ಬಿಟ್ಟು ಚಾರ್ಜ್ ಮಾಡಿದ್ರೆ ಮಾರ್ನಿಂಗ್ ಟೈಮ್ ಎಲ್ಲ ಆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ. ಈವ್ನಿಂಗ್ ಟೈಮ್ ಆ ಬಲ್ಬ್ ನ ಯೂಸ್ ಮಾಡ್ಕೋಬಹುದು ಹಳ್ಳಿಗಳಲ್ಲಿ. ಬಿಕಾಸ್ ಎಕನಾಮಿಕ್ ಒಂದು ಡಿವೈಸ್ ಮಾಡಿದೀರಾ ನೀವೇನಾದ್ರೂ? ಡಿವೈಸ್ ಇದೆ ನಿಮ್ಮಲ್ಲಿ? ಇದೆ ಸರ್. ಒಂದು ಸೋಲಾರ್ ಹೋಮ್ ಲೈಟಿಂಗ್ ಸಿಸ್ಟಮ್ ಅಂತ ಇದೆ. ಅದರಲ್ಲಿ ಏನಂದ್ರೆ ಒಂದು ಬ್ಯಾಟ್ರಿ ಇನ್ಬಿಲ್ಟ್ ಇರುತ್ತೆ, ಮೇನ್ಸ್ ಇಂದ ಚಾರ್ಜಿಂಗ್ ಮಾಡೋ ಚಾರ್ಜರ್ಜು ಇರುತ್ತೆ, ಆಮೇಲೆ ಸೋಲಾರ್ ಇಂದ ಮಾಡೋ ಚಾರ್ಜರು ಇರುತ್ತೆ. ಸೊ ಮಾರ್ನಿಂಗ್ ನಿಂದ ಈವ್ನಿಂಗ್ ತನಕ ಸೋಲಾರ್ ಪ್ಯಾನಲ್ ಆಚೆ ಇಟ್ಬಿಟ್ರೆ ಇರೋ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿಬಿಡುತ್ತೆ. ಕರೆಂಟ್ ತಗೊಳ್ಳೋದೇ ಇಲ್ಲ. ಸೊ ಆ ಟೈಮಲ್ಲಿ ಬ್ಯಾಟ್ರಿ ಚಾರ್ಜ್ ಆಗ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ಅವ್ರಿಗೆ ಡಾರ್ಕ್ನೆಸ್ ಇದ್ದಾಗ ಅವ್ರು ಬಲ್ಬ್ ಆನ್ ಮಾಡ್ಕೋಬಹುದು. ಅದರಲ್ಲಿ 3 ಬಲ್ಬ್ಗೆ ಆಪ್ಷನ್ ಇದೆ. 3 ಬಲ್ಬ್ ಯೂಸ್ ಮಾಡ್ಕೊಂಡಿದ್ರೆ ಅವ್ರಿಗೆ 4 ಇಂದ 5 ಅವರ್ ಬ್ಯಾಕಪ್ ಬರುತ್ತೆ. 5 ಅವರ್ಸ್ ಬರುತ್ತೆ. ಒಂದೇ ಬಲ್ಬ್ ಯೂಸ್ ಮಾಡಿದ್ರೆ ಒಂದು 10 to 12 ಅವರ್ಸ್ ಬ್ಯಾಕಪ್ ಬರುತ್ತೆ. ಇಟ್ ವಿಲ್ ಬಿ ಡಬಲ್ ಆಗ. ಯಾಕಂದ್ರೆ ನೀವು ಸ್ಟೋರೇಜ್ ನ ಸ್ಲೋ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ರೈಟ್. ಕಮ್ಮಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ಸ್ಟೋರೇಜಿಂಗ್ ಕೆಪಾಸಿಟಿ ವಿಲ್ ಬಿ ಮೋರ್. ಹೌದು. ಅಂಡ್ ವಿಲ್ ಗೆಟ್ ಮಲ್ಟಿಪಲ್ ಅವರ್ಸ್. ಹೌದು. ಸೊ ಅದನ್ನ ವಿ ಕ್ಯಾನ್ ಈವನ್ ಮಲ್ಟಿಪ್ಲೈ. ನೀವು ಬ್ಯಾಟ್ರಿ ದೊಡ್ಡದಾಗ್ಬಿಟ್ಟು ಪ್ಯಾನಲ್ ದೊಡ್ಡದಾಗ್ಬಿಟ್ಟು ಯು ಕ್ಯಾನ್ ಹ್ಯಾವ್ ಮೋರ್ ಸ್ಟೋರೇಜ್. 10 ಅವರ್ಸ್ ಬೇಕಂದ್ರೆ 12 ಅವರ್ಸ್ ಬೇಕಂದ್ರೆ ಮಾಡ್ಕೋಬಹುದು. ಬಟ್ ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ಬಜೆಟ್. ಕಮ್ಮಿ ಬಜೆಟ್ ಅಲ್ಲಿ ಜನಕ್ಕೆ ಬೇಕು. ಅವ್ರಿಗೆ ನಾರ್ಮಲ್ ಆಗಿ ಅವ್ರು ಕ್ಯಾಂಡಲ್ ಯೂಸ್ ಮಾಡ್ತಾ ಇರ್ತಾರೆ. ಅವ್ರು ಏನಕ್ಕಪ್ಪ ನಾನು ಸೋಲಾರ್ಗೆ ಹೋಗ್ಬೇಕಂತ ಅನ್ಕೊಳ್ತಾರೆ. ಬಟ್ ಅಫೋರ್ಡಬಿಲಿಟಿನೂ ಇರಬೇಕು. ಸೊ ಅಫೋರ್ಡಬಲ್ ಪ್ರಾಡಕ್ಟ್ ನಾವು ಮಾಡಿದ್ದೀವಿ. ಎಸ್ ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ಬಳಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಕರ್ನಾಟಕ ಯಶಸ್ವಿ ಉದ್ಯಮಿಗೆ ಆಲ್ ದ ಬೆಸ್ಟ್. ಕರ್ನಾಟಕ ಯಶಸ್ವಿ ಉದ್ಯಮಿ ದಿ ವೆರಿ ಬೆಸ್ಟ್. ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ಆಲ್ ದ ಬೆಸ್ಟ್. ಕರ್ನಾಟಕ ಯಶಸ್ವಿ ಉದ್ಯಮಿ ಪ್ರೋಗ್ರಾಮ್ಗೆ ಆಲ್ ದಿ ಬೆಸ್ಟ್. ಕರ್ನಾಟಕ ಯಶಸ್ವಿ ಉದ್ಯಮ ಕಾರ್ಯಕ್ರಮಕ್ಕೆ ಆಲ್ ದಿ ಬೆಸ್ಟ್. ಕರ್ನಾಟಕ ಯಶಸ್ವಿ ಉದ್ಯಮಿ ಆಲ್ ದಿ ಬೆಸ್ಟ್.
ಸೋಲಾರ್ UPS ತಯಾರಿಸುವ ಹಾಗೂ ಸೋಲಾರ್ UPS ಅಳವಡಿಸುವ ಹಂತದಲ್ಲಿ ಯಾವೆಲ್ಲ ತಂತ್ರಜ್ಞಾನ ಅಗತ್ಯ ಮತ್ತು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು, ಇದರ ಬಗ್ಗೆ CEO ಕಿಶನ್ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ. ಕಿಶೋರ್ ಜಿ, ಇವಾಗ ಏನಿದೆ ಆ UPS ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಂತ ಹೇಳ್ತಿದ್ರಿ, ಸೊ ಅದು ಏನೆಲ್ಲ ಇದೆ, ಯಾವ ತರ ವೈಂಡಿಂಗ್ ಮಾಡ್ತೀರಿ ಮತ್ತೆ ಯಾವ್ದೆಲ್ಲ ಪ್ರೋಸೆಸ್ ಇದೆ, ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಫಸ್ಟ್ ವೈಂಡಿಂಗ್ ಅಲ್ಲಿ ಎಷ್ಟು ಟರ್ನ್ಸ್ ಎಷ್ಟು ಗೇಜ್ ಯೂಸ್ ಮಾಡ್ಬೇಕಂತ ಡಿಪೆಂಡ್ ಅಪಾನ್ ದಟ್ KVA ರೇಂಜ್ ವೈಸ್ ಮಾಡ್ತೀರಾ? ಇದು ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಸೊ ಇವಾಗ ಅವ್ರು ವೈಂಡ್ ಮಾಡ್ತಾ ಇರೋ ಒಂದು ಟ್ರಾನ್ಸ್ಫಾರ್ಮರ್, ಓಕೆ, ಇದು ವೈಂಡಿಂಗ್ ಆಗಾದ್ಮೇಲೆ ಇದು ನೋಡಿ ಈ ತರ ಒಂದು ಖಾಲಿ ಬಾಬಿನ್ ಇರುತ್ತೆ. ಓಕೆ, ಇದ್ರ ಮೇಲೆ ವೈರ್ ವೈಂಡ್ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ದಿ ಕೆಪಾಸಿಟಿ. ಓಕೆ, ವೈರ್ ಥಿಕ್ನೆಸ್ ಬೇರೆ ಬೇರೆ ಡ್ರಾಯಿಂಗ್ ಅವ್ರು ಕೊಟ್ಟಿರ್ತೀರಿ, ಅದ್ರ ತಕ್ಕನಾಗ ಅವ್ರು ಮಾಡ್ತಾರೆ. ಹೌದು. ಆಮೇಲೆ ಅದು ರೆಡಿ ಆಗದ ಮೇಲೆ ಆ ಕಾಯಿಲ್ ಈ ತರ ರೆಡಿ ಆಗುತ್ತೆ. ನೋಡಿ ಟ್ರಾನ್ಸ್ಫಾರ್ಮರ್ ರೆಡಿ ಆಗಿದೆ, ಇದು ಬಾಬಿನ್ ರೆಡಿ ಆಗಿದೆ, ಒಂದು ಕಾಯಿಲ್ ರೆಡಿ ಆಗಿದೆ. ಓಕೆ, ಇದು ನೋಡಿ ಇದು ದಪ್ಪ ವೈರ್ದು ಆಗಿದೆ, ಸಣ್ಣ ವೈರ್ದು ಒಂದು ಮಾಡ್ತಾ ಇದ್ದಾರೆ. ಅಚ್ಚಾ ಅಚ್ಚಾ, ಸೊ ಸಣ್ಣ ವೈರು ದಪ್ಪ ವೈರ್ ಕಾಂಬಿನೇಷನ್ ಅಲ್ಲಿ ರೆಡಿ ಆಗುತ್ತೆ. ಓಕೆ ಓಕೆ. ಸೊ ಇದು ಎರಡು ಕಾಯಿಲ್ ಸೇರಿ ಏನಾಗುತ್ತಂದ್ರೆ ಇಲ್ಲಿ ಅವರು ಲ್ಯಾಮಿನೇಷನ್ ಹಾಕ್ತಾರೆ. ಅಚ್ಚಾ, ಇದು ಓಕೆ, ಇದು ಮೆಟಲ್ ಲ್ಯಾಮಿನೇಷನ್. ಇದು ಎರಡು ಕಾಯಿಲ್ಗೆ ಓಕೆ ಲ್ಯಾಮಿನೇಷನ್ ಫಿಕ್ಸ್ ಮಾಡ್ತಾರೆ. ಲ್ಯಾಮಿನೇಷನ್ ಫಿಕ್ಸ್ ಮಾಡಿದ್ಮೇಲೆ ಟ್ರಾನ್ಸ್ಫಾರ್ಮರ್ ರೆಡಿ ಆಗುತ್ತೆ. ಟ್ರಾನ್ಸ್ಫಾರ್ಮರ್ ರೆಡಿ ಆಗುತ್ತೆ. ಅದಕ್ಕೆ ಆಮೇಲೆ ಕ್ಲ್ಯಾಂಪ್ ಎಲ್ಲ ಹಾಕ್ಬಿಟ್ಟು ವಾರ್ನಿಷ್ ಹಾಕ್ತೀವಿ. ಓಕೆ, ವಾರ್ನಿಷ್ ಹಾಕಿದ್ಮೇಲೆ ಟ್ರಾನ್ಸ್ಫಾರ್ಮರ್ ರೆಡಿ ಆಗುತ್ತೆ. ಆ ಟ್ರಾನ್ಸ್ಫಾರ್ಮರ್ ಯಾವ ತರ ಇರುತ್ತೆ? ಅದ್ರ ಟ್ರಾನ್ಸ್ಫಾರ್ಮರ್ ಬಂದು ಇದು ಅಸೆಂಬ್ಲಿ ಇಲ್ಲಿ ಮಾಡಿರೋದಾ? ಟ್ರಾನ್ಸ್ಫಾರ್ಮರ್ ಅಲ್ಲಿ ರೆಡಿ ಆದ್ಮೇಲೆ ಓಕೆ, ಈ ತರ ಆಗುತ್ತೆ ಸರ್. ನೋಡಿ ಈ ತರ ಟ್ರಾನ್ಸ್ಫಾರ್ಮರ್ ರೆಡಿ ಆಗುತ್ತೆ. ಓಕೆ, ಇದಕ್ಕೆ ಕ್ಲ್ಯಾಂಪ್ ಹಾಕ್ತಿವಿ. ಹಿಂಗೆಲ್ಲ ಕ್ಲ್ಯಾಂಪ್ ಹಾಕಿದ್ಮೇಲೆ ಓಕೆ, ಟ್ರಾನ್ಸ್ಫಾರ್ಮರ್ ರೆಡಿ ಆಗಿರುತ್ತೆ. ಟೋಟಲ್ ಕೆಪಾಸಿಟಿ ವೈಸ್ ಅಲ್ಲಿ ನಿಮಗೆ ಆಗಿದೆ ಡಿಫರೆಂಟ್. ಹೌದು, ಟೋಟಲ್ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ ವಿತ್ ಕ್ಲ್ಯಾಂಪ್ ಮೌಂಟಿಂಗ್ ಎಲ್ಲ ರೆಡಿ ಆಗಿದೆ. ಓಕೆ, ಆಮೇಲೆ ಅದರಿಂದ ಬರೋ ವೈರ್ಸ್ ಗೆ ನಾನು ಕನೆಕ್ಷನ್ಸ್ ಕೊಡ್ತೀವಿ. ಓಕೆ, ಟರ್ಮಿನಲ್ ಕನೆಕ್ಷನ್ಸ್, ಕನೆಕ್ಟರ್ಸ್ ಎಲ್ಲ ಕನೆಕ್ಟ್ ಮಾಡ್ತೀವಿ. ಸೊ ಇವಾಗ ವೈರ್ಸ್ ಎಲ್ಲ ಎಡ್ಜಸ್ಟ್ ತೆಗೆದ್ಬಿಟ್ಟು ಅವ್ರ ಕನೆಕ್ಷನ್ಸ್ ಗೆ ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಓಕೆ, ಗ್ರೇಟ್. ಸೊ ಇದು ಟ್ರಾನ್ಸ್ಫಾರ್ಮರ್ ರೆಡಿ ಆದ್ಮೇಲೆ ನೆಕ್ಸ್ಟ್ ಅಸೆಂಬ್ಲಿಗೆ ಹೋಗುತ್ತೆ. ಓಕೆ, ಅಸೆಂಬ್ಲಿಗೆ ಬಂದು ಸೊ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇರೋದು ಇದು ಎಷ್ಟು ಕೆವಿ ಅದು? ಇದು ತಾವು ಹೇಳ್ತಾ ಇರೋದು ಇದು ಬಂದು 3 kV ಅದು ಸರ್. ಇದು 3 kV 3 kV ಟ್ರಾನ್ಸ್ಫಾರ್ಮರ್. ಓಕೆ, ಇದು 3 kV ಟ್ರಾನ್ಸ್ಫಾರ್ಮರ್ ಆಲ್ರೆಡಿ ಮಾಡಿ ಫಿಕ್ಸ್ ಮಾಡಿದ್ದಾರೆ. ಓಕೆ, ಇದಕ್ಕೂ ಬೋರ್ಡ್ ಫಿಕ್ಸ್ ಮಾಡಿದ್ದಾರೆ. ಓಕೆ, ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಫಿಕ್ಸಿಂಗ್ ಮಾಡ್ತಾ ಇದ್ದಾರೆ ನೋಡಿ ಸರ್. ಇದು 5 kW ಟ್ರಾನ್ಸ್ಫಾರ್ಮರ್. ಓ ಅಚ್ಚಾ, 5 kW. ಹೌದು, ಟ್ರಾನ್ಸ್ಫಾರ್ಮರ್ ರೆಡಿ ಆಗಿದೆ. ಓಕೆ, ಇದಕ್ಕೆ ಇವಾಗ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದು ಲಗ್ ಹಾಕಿರೋದು ಇಲ್ಲಿದೆ ನೋಡಿ ಸರ್. ಇದು ಕ್ರಿಂಪಿಂಗ್ ಎಲ್ಲ ಆಗಿದೆ, ಇದು ಕ್ರಿಂಪಿಂಗ್ ಎಲ್ಲ ಆಗಿದೆ. ಓಕೆ, ಓಕೆ, ಇವಾಗ ನಟ್ ಬೋಲ್ಟ್ ಫಿಕ್ಸ್ ಮಾಡಿದ್ಮೇಲೆ ಕ್ರಿಂಪಿಂಗ್ ಕನೆಕ್ಷನ್ಸ್ ಬಂದು ಇದರಿಂದ ಬೋರ್ಡ್ ಬರುತ್ತೆ ಸರ್. ಇದು ಬಂದು ನಮ್ದು 5 kW UPS ಸರ್ಕಿಟ್ ಬೋರ್ಡ್. ಅಚ್ಚಾ, ಇದರಲ್ಲಿ ನೋಡಿ ತುಂಬಾ ಕಾಂಪೊನೆಂಟ್ಸ್ ಇದೆ, ಹೀಟ್ ಸಿಂಕ್ ಇದೆ. ಮತ್ತೆ ಈ ಹೀಟ್ ಸಿಂಕ್ ಹಾಕಿರೋದು ಕಾಂಪೊನೆಂಟ್ ನ ಮಾಸ್ಫೆಟ್ ಅಂತ ಇಕ್ತೀವಿ. ಓಕೆ, ಇದು ಏನಾಗುತ್ತೆ ಅಂದ್ರೆ ಬೇಸಿಕಲಿ ಇದು ಪವರ್ ಎಕ್ವಿಪ್ಮೆಂಟ್. ಇದು ಪವರ್ ನ ಮಲ್ಟಿಪ್ಲೈ ಮಾಡುತ್ತೆ. ಇವಾಗ ನೀವು ಕನ್ವರ್ಷನ್ ಆಗುತ್ತೆ ಅಂದ್ರೆ ಸ್ವಿಚಿಂಗ್ ಆಗ್ತಾ ಇರುತ್ತೆ. ಸ್ವಿಚಿಂಗ್ ಆಗಿ ಅದು 220 ವೋಲ್ಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಬಂದು ನಿಮಗೆ DC ಟು AC ಕನ್ವರ್ಷನ್ ಸಿಸ್ಟಮ್ ಅದು. ಹೌದು ಸರ್, ಬೇಸಿಕಲಿ ಇನ್ವರ್ಟರ್ ಅಂದ್ರೆ DC ಇಂದ AC ಕನ್ವರ್ಟ್ ಮಾಡೋ ಸಿಸ್ಟಮ್. ಅದರಲ್ಲಿ ಒಂದು ಚಾರ್ಜರ್ ಅಂತಾನೆ ಇರುತ್ತೆ. ಚಾರ್ಜರ್ ಇಂದ ಏನಾಗುತ್ತೆ ಅಂದ್ರೆ AC ಇಂದ ಮತ್ತೆ DC ಕನ್ವರ್ಟ್ ಮಾಡಿ ಚಾರ್ಜ್ ಆಗುತ್ತೆ. ಅದೇ ತರ DC ಇಂದ ಮತ್ತೆ AC ಕನ್ವರ್ಟ್ ಆಗ್ಬಿಟ್ಟು ನಮಗೆ ಪವರ್ ಔಟ್ಪುಟ್ ಬರುತ್ತೆ. ಓಕೆ, ಇದು when you are taking from the KB, ಹೌದು, so that will be AC. ಹೌದು, ಅದನ್ನ ನಿಮ್ಮ ಬ್ಯಾಟರಿ ಕಳಿಸಬೇಕು, DC ಯಾಕೆ ಕಳಿಸಬೇಕು? KB ಇಲ್ಲ ಅಂದ್ರೆ DC ಇಂದ ಮತ್ತೆ KB ಕನ್ವರ್ಟ್ ಮಾಡಬೇಕಲ್ಲ. ಓಕೆ, ಓಕೆ, ಅದು AC ಕನ್ವರ್ಟ್ ಆಗಿ ಎರಡು ವರ್ಷನ್ ಅನ್ನು ಇದು ಕನ್ವರ್ಟ್ ಮಾಡುವಂತ ಒಂದು ಸಿಸ್ಟಮ್ ಇದು. ಹೌದು, ಸೊ ಇನ್ವರ್ಟರ್ ಆಗುತ್ತೆ, ಕನ್ವರ್ಟರ್ ಆಗುತ್ತೆ. ಓಕೆ, ಟರ್ಬೋ UPS ಪವರ್ ಆನ್ ಡಿಮಾಂಡ್. ಕೊಡುಗೆಯಾದ ಸೌರಶಕ್ತಿಯಿಂದ ಸಿಗುವಂತಹ ಗ್ರೀನ್ ಎನರ್ಜಿಯನ್ನು ಶೇಖರಿಸುವ ಸೋಲಾರ್ UPS ತಯಾರಿಸುವ ತಂತ್ರಜ್ಞಾನವನ್ನು ಎಲೆಕ್ಟ್ರೋ ಪವರ್ ಸಿಸ್ಟಮ್ CEO ಆದಂತಹ ಕಿಶನ್ ಅವರು ನಿಮಗೆ ವಿಸ್ತೀರ್ಣವಾಗಿ ತಿಳಿಸ್ಕೊಟ್ರು. ಇನ್ನು ಮುಂದಿನ ಹಂತದಲ್ಲಿ ಮತ್ತೊಬ್ಬ ಯಶಸ್ವಿ ಉದ್ಯಮಿ ಹಾಗೂ ಉದ್ಯಮದ ಪರಿಚಯವನ್ನ ನಾವು ನಿಮಗೆ ತಿಳಿಸ್ತೀವಿ. ವೀಕ್ಷಕರೇ, ನೀವು ಕೂಡ ಯಶಸ್ವಿ ಉದ್ಯಮವನ್ನು ಅಥವಾ ಉದ್ಯಮದ ಪರಿಚಯವನ್ನು ಸವಾಲುಗಳನ್ನು ಪರಿಚಯಿಸಲು ಇಚ್ಛಿಸಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನಾನು ಹೇಳುವಂತಹ ಅಡ್ರೆಸ್ನ ನೋಟ್ ಮಾಡಿಕೊಂಡು ಬರೆದು ಕಳಿಸಬಹುದು. ನಮ್ಮ ವೆಬ್ಸೈಟ್ ಅಡ್ರೆಸ್ ಹೀಗಿದೆ: www.mastermediacreations.in. ನಮ್ಮ ಇಮೇಲ್ ID etkare123@gmail.com ಹಾಗೂ ನಮ್ಮ ಮೊಬೈಲ್ ಸಂಖ್ಯೆ 9448000064. ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಪ್ರತಿ ಭಾನುವಾರ ಹಾಗೂ ಶನಿವಾರ ಬೆಳಗ್ಗೆ 8 ರಿಂದ 8:30 ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ಪ್ಲಸ್ನಲ್ಲಿ. ನಮಸ್ಕಾರ.